70s ಮತ್ತು 80s ಅಲ್ಲಿ ಸುಮಾರು ಸಿನಿಮಾಗಳಲ್ಲಿ ಇವ್ರು 3 ಜನ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ವಿಷ್ಣುವರ್ಧನ್ ಅವರು ಹೀರೋ ಆಗಿದ್ದಾರೆ, ಟೈಗರ್ ಪ್ರಭಾಕರ್ ಅವರು ವಿಲನ್ ಆಗಿರೋರು, ಅಂಬರೀಶ್ ಅವರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರೋರು. 83, 84 ನಂತರ ಅಂಬರೀಶ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಇಂಡಿವಿಜುವಲ್ ಸ್ಟಾರ್ಸ್ ಆಗಿ ಬೆಳೀತಾರೆ. ಇವ್ರು 3 ಜನನು ಒಟ್ಟಿಗೆ ಸ್ಕ್ರೀನ್ ಮೇಲೆ ನೋಡುವಂತ ಅವಕಾಶ ಸಿಗದೇನೆ ಹೋಗ್ಬಿಡುತ್ತೆ. 1993 ನಲ್ಲಿ ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಮಹೇಂದ್ರ ವರ್ಮಾ ಅನ್ನೋ ಸಿನಿಮಾ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ನಂತರ ಟೈಗರ್ ಪ್ರಭಾಕರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಾಕ್ಟರ್ ಅಂಬರೀಶ್ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ಸಿನಿಮಾದ ಹೆಸರೇ ತ್ರಿವಿಕ್ರಮ ಅನ್ನೋ ಸಿನಿಮಾ. ಕತೆ, ಚಿತ್ರಕಥೆ, ನಿರ್ಮಾಪಕ ಮತ್ತು ನಿರ್ದೇಶಕ ಟೈಗರ್ ಪ್ರಭಾಕರ್ ಅವರಾಗಿರ್ತಾರೆ. ಈ ಸಿನಿಮಾದ ಪ್ರಾಸೆಸ್ ನಡೀತಾ ಇರುವಾಗ ವಿಷ್ಣುವರ್ಧನ್ ಅವರು ಮತ್ತು ಪ್ರಭಾಕರ್ ಅವ್ರ ಹತ್ರ ಜೋಸೈಮನ್ ಅವರು ನಾನು ಒಂದು ಕತೆ ಮಾಡಿದೀನಿ, ನೀವಿಬ್ಬರು ಓಕೆ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತಾರೆ. ಅವ್ರಿಗೂ ಸಬ್ಜೆಕ್ಟ್ ಇಷ್ಟ ಆಗಿ ಆ ಸಿನಿಮಾನಲ್ಲಿ ಆಕ್ಟ್ ಮಾಡಕ್ ಒಪ್ಕೊಂತಾರೆ. ಆ ಸಿನಿಮಾದ ಹೆಸರೇ ಟೈಮ್ ಬಾಂಬ್ ಅನ್ನೋ ಸಿನಿಮಾ. ನಂತರ ಅಂಬರೀಶ್ ಅವರು ರಾಜಕೀಯದ ಕಡೆ ತುಂಬಾ ಬಿಸಿ ಆಗಿರೋದ್ರಿಂದ ಯಾವಾಗ ಅಂಬರೀಶ್ ಅವ್ರ ಕಣ್ಣಲ್ಲಿ ಬರಕ್ಕಾಗಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಟೈಗರ್ ಪ್ರಭಾಕರ್ ಅವರು ತ್ರಿವಿಕ್ರಮ ಅನ್ನೋ ಪ್ರಾಜೆಕ್ಟ್ ನ ಡ್ರಾಪ್